ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಏನು ಮಾಡಿದ್ವಿ, ಅರೇ ರಿಲೇಟೆಡ್ ಒಂದು ಪ್ರಾಕ್ಟೀಸ್ ಸೆಟ್ನ ಮಾಡ್ಕೊಂಡ್ವಿ, ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡ್ವಿ, ಲೈಕ್ ಎಡಿಷನ್ ಆಫ್ 2 ಮ್ಯಾಟ್ರಿಕ್ಸ್. ಓಕೆ, ಸೊ ಅದನ್ನ ಸಾಲ್ವ್ ಮಾಡ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸ್ಟ್ರಿಂಗ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸ್ಟ್ರಿಂಗ್ ಕಾನ್ಸೆಪ್ಟ್, ಸ್ಟ್ರಿಂಗ್ ಅಂತ ಅಂದರೆ ಏನು, ಸ್ಟ್ರಿಂಗ್ನ ಯಾವ ರೀತಿ ಯೂಸ್ ಮಾಡ್ಕೋತೀವಿ, ಸ್ಟ್ರಿಂಗ್ ಅಂದರೆ ಒಂದು ಡಾಟಾ ಟೈಪ್ ಅಥವಾ ಇಟ್ಸ್ ಆ್ಯಂಡ್ ಕ್ಯಾರೆಕ್ಟರ್ ಅರೇ. ತುಂಬ ಜನ ಹೇಳ್ತಾರೆ ಇಟ್ಸ್ ಅ ಕ್ಯಾರೆಕ್ಟರ್ ಅರೇ. ಬೇಸಿಕಲಿ ಇಟ್ಸ್ ಅ ಕ್ಯಾರೆಕ್ಟರ್ ಅರೇ, ಕರೆಕ್ಟ್, ಅದೇ ಕರೆಕ್ಟ್. ಆ್ಯಕ್ಚುಲಿ ಇಟ್ಸ್ ನಾಟ್ ಅ ಡಾಟಾ ಟೈಪ್. ಸ್ಟ್ರಿಂಗ್ ಅನ್ನೋದು ಒಂದು ಡಾಟಾ ಟೈಪ್ ಅಂತ ಹೇಳಕ್ಕೆ ಆಗಲ್ಲ. ಓಕೆ, ಸೊ ಅರೇ ಇಸ್ ಅ ಡಿರೈವ್ಡ್ ಡಾಟಾ ಟೈಪ್, ಬಟ್ ಸ್ಟ್ರಿಂಗ್ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಅ ಡಾಟಾ ಟೈಪ್. ಎಲ್ಲರೂ ಹೇಳೋದು ಅದೇ ಕೂಡ. ಆ್ಯಂಡ್ ಆಲ್ಸೋ ಸ್ಟ್ರಿಂಗ್ ಈಸ್ ನಾಟ್ ಅ ಡಿರೈವ್ಡ್ ಡಾಟಾ ಟೈಪ್, ಇಟ್ಸ್ ಜಸ್ಟ್ ಅ ಕ್ಯಾರೆಕ್ಟರ್ ಅರೇ. ಓಕೆ, ಸೊ ಇದನ್ನ ನಾವೇನಂತ ಕರಿತೀವಿ, ಕ್ಯಾರೆಕ್ಟರ್ ಅರೇ ಅಂತ ಕರಿತೀವಿ. ಏನು ಎತ್ತ ಯಾವ ರೀತಿ ಯೂಸ್ ಮಾಡ್ಕೋತೀವಿ ನಮ್ಮ ಕೋಡಿಂಗ್ನಲ್ಲಿ, ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಕೆಲವೊಂದಿಷ್ಟು ಫಂಕ್ಷನ್ಸ್ಗಳನ್ನ ಯೂಸ್ ಮಾಡ್ಕೋತೀವಿ ರಿಲೇಟೆಡ್ ಟು ಸ್ಟ್ರಿಂಗ್, ಅವೆಲ್ಲ ಏನು ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ನನ್ನ ಚಾನಲ್ಗೆ ನೀವೇನಾದರೂ ಸಿ ಪ್ರೋಗ್ರಾಮಿಂಗ್ ಕಲಿಯೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈ ಪ್ಲೇಲಿಸ್ಟ್ನ ಇಲ್ಲಿಂದ ಸೇವ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಒನ್ ಬೈ ಒನ್ ಪ್ರತಿಯೊಂದು ವೀಡಿಯೋಸ್ಗಳನ್ನು ಇದೇ ಪ್ಲೇಲಿಸ್ಟಿಂದ ನೋಡ್ತಾ ಹೋಗಿ. ಅಂದರೆ ನೀವು ಅಲ್ಲಿ ಇಲ್ಲಿ ಕಳೆದೋಗಲ್ಲ, ಈಸಿಯಾಗಿ ಸಿ ಪ್ರೋಗ್ರಾಮಿಂಗ್ನ ಕಲಿತ್ಕೋಬಹುದು. ಓಕೆ, ಸೊ ಎಲ್ಲೂ ಮಿಸ್ ಆಗಲ್ಲ. ಪ್ರತಿಯೊಂದು ವೀಡಿಯೋಸ್ಗಳು ಇಲ್ಲೇ ಇರ್ತವೆ. ನಿಮಗೆ ಸೀರಿಯಲ್ ಪ್ರಕಾರ ನೋಡ್ತಾ ಹೋದರೆ ಪೂರ್ತಿ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ನಿಮಗೆ ಸಿ ಪ್ರೋಗ್ರಾಮಿಂಗ್. ಓಕೆ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಅದರಿಂದ ನನಗೆ ಹೆಲ್ಪ್ಫುಲ್ ಆಗುತ್ತೆ. ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಅದನ್ನ ಬಿಟ್ಟರೆ ಇವಾಗ ಏನು ಮಾಡ್ಕೊಳ್ಳೋಣ, ಪೇಂಟ್ನಲ್ಲಿ ಬರ್ತೀನಿ. ಪೇಂಟ್ನಲ್ಲಿ ಬಂದುಬಿಟ್ಟು ಫಸ್ಟ್ ಆಫ್ ಆಲ್ ತೋರಿಸ್ತೀನಿ ಯಾವ ರೀತಿ ನಮ್ಮ ಸ್ಟ್ರಿಂಗ್ ಮೆಮ್ರಿನಲ್ಲಿ ಲೊಕೇಟ್ ಆಗಿರುತ್ತೆ ಅಂತ. ಓಕೆ, ಸೊ ಅರೇ ಅಂತ ತಿಳ್ಕೊಂಡಿದ್ವಿ. ಅರೇ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ನಿಮಗೆ ಇಂಡೆಕ್ಸ್ ವ್ಯಾಲ್ಯೂಸ್ ಬಗ್ಗೆ ಹೇಳಿದ್ದೆ. ಸೇಮ್ ಟು ಸೇಮ್ ಇಲ್ಲಿ ಕೂಡ ಇಂಡೆಕ್ಸ್ ವ್ಯಾಲ್ಯೂನ ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಯಾವುದಾದ್ರೂ ಒಂದು ಸ್ಟ್ರಿಂಗ್ನ ನಾವು ಸ್ಟೋರ್ ಮಾಡಬೇಕು ಅಂತಂದರೆ, ಲೈಕ್ VAJEED ವಾಝೀದ್ ಅನ್ನೋದು ಏನಿದೆ, ಇದು ಕಂಪ್ಲೀಟ್ ನೇಮ್ ಏನಿದೆ, ಇದು ಒಂದು ಸ್ಟ್ರಿಂಗ್. ಓಕೆ, ಸೊ ಈ ಸ್ಟ್ರಿಂಗ್ನ ನಾನು ಸ್ಟೋರ್ ಮಾಡಬೇಕು ಅಂತಂದರೆ ನಾನು ಅರೇ ಟೈಪ್ನಲ್ಲಿ ಸ್ಟೋರ್ ಮಾಡಬಹುದು. ದ್ಯಾಟ್ಸ್ ಬೇಸಿಕಲಿ ಅ ಕ್ಯಾರೆಕ್ಟರ್ ಟೈಪ್ ಅರೇ. ವಿ ಕಾಲ್ ದ್ಯಾಟ್ ಆಸ್ ಅ ಸ್ಟ್ರಿಂಗ್. ಓಕೆ, ಸ್ಟ್ರಿಂಗ್ ಅಂತ ಕರಿತೀವಿ ಅದನ್ನು. ಓಕೆ, 0 ಪೊಸಿಷನಲ್ಲಿ ನಮ್ಮದು V ಸ್ಟೋರ್ ಆಗುತ್ತೆ, 1 ಪೊಸಿಷನಲ್ಲಿ A ಸ್ಟೋರ್ ಆಗುತ್ತೆ, 2 ಪೊಸಿಷನಲ್ಲಿ J. ಈ ರೀತಿ ಏನಾಗುತ್ತೆ, ನನ್ನ ಪೂರ್ತಿ ಕಂಪ್ಲೀಟ್ ಸ್ಪೆಲ್ಲಿಂಗ್ ಸ್ಟೋರ್ ಆಗುತ್ತೆ. ಬಟ್ ವಾಟ್ ಈಸ್ ದಿಸ್? ಓಕೆ, ಲಾಸ್ಟ್ನಲ್ಲಿ ಇದು ಏನಿದೆ \0, ಇದ್ರದ್ದು ಏನು ಇಂಪಾರ್ಟೆನ್ಸ್? ಓಕೆ, ಸೊ ಇದನ್ನ ಏನು ಕೊಟ್ಟಿದ್ದೀನಿ ನಾನು ಅಂತಂದರೆ, ಇದೇ ಮೇನ್ ಇಂಪಾರ್ಟೆಂಟ್, ಇದೇ ನಮ್ಮನ್ನು ರಿಪ್ರೆಸೆಂಟ್ ಮಾಡುತ್ತೆ. ಇದು ಒಂದು ಸ್ಟ್ರಿಂಗ್ ಅಂತ. ಓಕೆ, ಇವಾಗಿಂದ ಏನಿದಾವೆ ಕಂಪೈಲರ್ಸ್ ತುಂಬ ಅಡ್ವಾನ್ಸ್ ಇದ್ದಾವೆ. ನೀವು ಕೊಟ್ಟರು ಬರುತ್ತೆ, ಕೊಡಲಿಲ್ಲ ಅಂದರೂ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿನ ಇಟ್ಕೊಂಡಿರುತ್ತೆ. ಬಟ್ ನಮ್ಮದು ಸ್ಟ್ರಿಂಗ್ ಫಾರ್ಮೇಟ್ ಏನಿರುತ್ತೆ ಇದೇ ರೀತಿ ಇರುತ್ತೆ. ನಮ್ದು ಏನು ಒಂದು ಸ್ಟ್ರಿಂಗ್ ಎಂಡ್ ಆಗುತ್ತೋ ಅದ್ರ ಎಂಡ್ನಲ್ಲಿ ನಾವು ಏನು ಮಾಡಬೇಕಂದ್ರೆ ಒಂದು ನಲ್ ಕ್ಯಾರೆಕ್ಟರ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ದ್ಯಾಟ್ಸ್ ಬೇಸಿಕಲಿ \0. ಓಕೆ, ಸೊ ಇದನ್ನ ನಲ್ ಕ್ಯಾರೆಕ್ಟರ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಯಾವುದಾದ್ರೂ ಒಂದು ಸ್ಟ್ರಿಂಗ್ನ ನಾವು ಸ್ಟೋರ್ ಮಾಡಿಸ್ಬೇಕು ಅಂತಂದರೆ, ಲೈಕ್ VAJEED, ಇದ್ರ ಸೈಜ್ ಏನಪ್ಪ ಇದೆ ಅಂತಂದರೆ 6 ಇದೆ ಟೋಟಲ್. 1 2 3 4 5 6 ಸೈಜ್ ಇದೆ ಇದರದ್ದು. ಓಕೆ, ನಾ ಏನಾದರೂ ವಾಝೀದ್ನ ಸ್ಟೋರ್ ಮಾಡಬೇಕು ಅಂತಂದರೆ ಲೆಂತ್ ಆಫ್ ಮೈ ಸ್ಟ್ರಿಂಗ್ ಪ್ಲಸ್ 1, ನಾಟ್ ಓವರ್ ಆಲ್ ಸ್ಟ್ರಿಂಗಿಂದ ಲೆಂತ್ ಕೊಡಬೇಕಾಗುತ್ತೆ. ಓಕೆ, ಏನಂತ ಇತ್ತು, ಲೆಂತ್ ಆಫ್ ಮೈ ಸ್ಟ್ರಿಂಗ್ ಪ್ಲಸ್ 1 ಸೈಜ್ ಕೊಡಬೇಕಾಗುತ್ತೆ ನಂದು ಸ್ಟ್ರಿಂಗ್ದು. ಓಕೆ, ಅರೇನ ಡಿಫೈನ್ ಮಾಡ್ಕೊಳ್ಳೋಂತಹ ಟೈಮ್ನಲ್ಲಿ ನಾವೇನು ಮಾಡ್ತಾ ಇದ್ವಿ, ಅರೇದ ಲೆಂತ್ ಕೊಡ್ತಾ ಇದ್ವಿ ಸ್ಕ್ವೈರ್ ಬ್ರಾಕೆಟ್ಸ್ನಲ್ಲಿ, ರೈಟ್? ಸೊ ಅದೇ ರೀತಿ ನಾವು ಸ್ಟ್ರಿಂಗ್ಸ್ದು ಕೂಡ ಲೆಂತ್ ಕೊಡ್ತೀವಿ ಸ್ಕ್ವೈರ್ ಬ್ರಾಕೆಟ್ಸ್ನಲ್ಲಿ. ಅರೇನಲ್ಲಿ ನಾವು ಯಾವ ರೀತಿ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾ ಇದೀವಿ ಯೂಸಿಂಗ್ ಅ ಫ್ಲವರ್ ಬ್ರಾಕೆಟ್ಸ್, ಅದೇ ರೀತಿ ನಾವು ಸ್ಟ್ರಿಂಗ್ನಲ್ಲೂ ಕೂಡ ಫ್ಲವರ್ ಬ್ರಾಕೆಟ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತೀವಿ. ಓಕೆ, ಸೊ ಇದು ಕ್ಲಿಯರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಸ್ಟೋರ್ ಮಾಡಿಸ್ತೀವಿ ಸ್ಟ್ರಿಂಗ್ನ, ಏನು ಎತ್ತ ಅಂತ. ಸ್ಟ್ರಿಂಗ್ ಈಸ್ ನಾಟ್ ಅ ಡಿರೈವ್ಡ್ ಡಾಟಾ ಟೈಪ್, ಬಟ್ ಅರೇ ಇಸ್ ಅ ಡಿರೈವ್ಡ್ ಡಾಟಾ ಟೈಪ್. ನಾವು ಸ್ಟ್ರಿಂಗ್ನ ಏನಂತ ಕರಿಬೋದು ಅಂತಂದರೆ ಇಟ್ಸ್ ಆ್ಯಂಡ್ ಕ್ಯಾರೆಕ್ಟರ್ ಟೈಪ್ ಅರೇ. ಓಕೆ, ಕ್ಯಾರೆಕ್ಟರ್ನಲ್ಲಿ ನಾವು ಡಿಫೈನ್ ಮಾಡ್ಕೋತೀವಿ ಸ್ಟ್ರಿಂಗ್ನ. ಸೊ ಅದಕ್ಕೋಸ್ಕರ ನಾವೇಂತ ಹೇಳ್ಬೋದು, ಇದನ್ನು ಕ್ಯಾರೆಕ್ಟರ್ ಟೈಪ್ ಅರೇ ಅಂತ ಹೇಳಬಹುದು. ಓಕೆ, ಸೊ ಇವಾಗ ಏನು ಮಾಡ್ಕೊಳ್ಳೋಣ, ವಿಜುವಲ್ ಸ್ಟುಡಿಯೋ ಕೋಡಲ್ಲಿ ಜಂಪ್ ಆಗಿಬಿಟ್ಟು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ಕೊಟ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟ್ರಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ಏನು ಎತ್ತ ಅಂತ. ಓಕೆ, ಸೊ ಲೆಟ್ ಮಿ ಕ್ರಿಯೇಟ್ ಒನ್ ಮೋರ್ ಫೈಲ್ ಓವರ್ ಹಿಯರ್. ದ್ಯಾಟ್ಸ್ ಬೇಸಿಕಲಿ 24.c. ಓಕೆ, 24.c ಏನಕ್ಕೆ ಅಂತಂದರೆ ಸಿ ಪ್ರೋಗ್ರಾಮಿಂಗಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಎಕ್ಸ್ಟೆನ್ಷನ್ C-ನಲ್ಲಿರುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಒಂದು ಟೆಂಪ್ಲೇಟ್ನ ರೆಡಿ ಮಾಡ್ಕೊಳ್ಳೋಣ. ಓಕೆ, ನಮ್ಮದು ಟೆಂಪ್ಲೇಟ್ ಏನಿದೆ ರೆಡಿ ಆಗಿದೆ. ಸೊ ಇಲ್ಲಿ ಸ್ಟ್ರಿಂಗ್ನ ನಾನು ಏನಾದರೂ ಡಿಫೈನ್ ಮಾಡಬೇಕಂದ್ರೆ ಏನು ಮಾಡ್ತೀನಿ, ನಾನು
ಕ್ಯಾಟ್ ಡಾಟಾ ಟೈಪ್ನಲ್ಲಿ ಇದನ್ನು ಡಿಫೈನ್ ಮಾಡ್ತೀನಿ. ಓಕೆ, ಕ್ಯಾರೆಕ್ಟರ್ ಟೈಪ್ ಡಾಟಾ ಟೈಪ್ನಲ್ಲೇ ನಾನು ಇದನ್ನ ಏನು ಮಾಡಬೇಕಾಗುತ್ತೆ, ಡಿಫೈನ್ ಮಾಡಬೇಕಾಗುತ್ತೆ. ಕ್ಯಾರ್ ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ನೇಮ್ ಅಂತ ಕೊಟ್ಬಿಟ್ಟು ಇದ್ರ ಸೈಜ್ ಏನು ಕೊಡೋಣ ಅಂತಂದರೆ 10 ಅಂತ ಕೊಡೋಣ. ಓಕೆ, ಸೊ 10 ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಇಕ್ಕೋಷ್ಟು ಕೊಟ್ಬಿಟ್ಟು ಇದು ಏನಾಗಿದೆ, ಡಿಫೈನ್ ಆಗಿದೆ. ಇವಾಗ ಇನಿಷಿಯಲೈಸ್ ಕೂಡ ಮಾಡೋದು ನಮ್ಗೆ ಗೊತ್ತಿರ್ಬೇಕು ತಾನೆ, ಯಾವ ರೀತಿ ನಾವು ಇನಿಷಿಯಲೈಸ್ ಮಾಡ್ತೀವಿ ಒಂದು ಸ್ಟ್ರಿಂಗ್ನ ಅಂತ. ಓಕೆ, ಇಲ್ಲಿ ಟೋಟಲ್ 2 ವೇಸ್ ಇದಾವೆ. ಫಸ್ಟ್ ವೇನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತ, ಆಮೇಲೆ ಸೆಕೆಂಡ್ ವೇ ಬಗ್ಗೆ ಮಾತಾಡೋಣ. ಓಕೆ, ಸೊ ಫಸ್ಟ್ ವೇ ಬಂದ್ಬಿಟ್ಟು ನಮ್ದು ಏನಿರುತ್ತೆ, ಫ್ಲವರ್ ಬ್ರಾಕೆಟ್ಸ್ನಲ್ಲಿ ನಾವು ಸಿಂಗಲ್ ಕೋಟ್ಸ್ ಮುಖಾಂತರ ಒಂದೊಂದೇ ಕ್ಯಾರೆಕ್ಟರ್ನ ನಾವು ಸ್ಟೋರ್ ಮಾಡ್ಬೋದು. ಲೈಕ್ VA, J, ಅದಾದಮೇಲೆ E, ಅದಾದಮೇಲೆ E, ಅದಾದಮೇಲೆ ಮತ್ತು D ಆ್ಯಂಡ್ ಲಾಸ್ಟ್ನಲ್ಲಿ /0. ಈ ರೀತಿ ನಾವೇನು ಮಾಡ್ತೀವಿ, ಒಂದು ಕ್ಯಾರೆಕ್ಟರ್ನ ಸ್ಟೋರ್ ಮಾಡಿಸ್ತೀವಿ. ಓಕೆ, ಇದನ್ನ ಎಂಟರ್ ಕೊಟ್ಬಿಟ್ಟು ನಾವು ಇವಾಗ ಇದನ್ನ ಔಟ್ಪುಟ್ ಮಾಡಿಸ್ಬೇಕಂದ್ರೆ ತೋರಿಸ್ಬೇಕು, ಅಂದರೆ ಡಿಸ್ಪ್ಲೇ ಮಾಡಿಸ್ಬೇಕು ಅಂದರೆ ನಾವೇನು ಮಾಡ್ತೀವಿ, ಇಲ್ಲೂ ಕೂಡ 2 ವೇಸ್ಗಿದ್ದಾವೆ ನಮ್ಮದು ಕ್ಯಾರೆಕ್ಟರ್ನ ನಮ್ಮ ಸ್ಟ್ರಿಂಗ್ನ ಡಿಸ್ಪ್ಲೇ ಮಾಡಿಸೋದಕ್ಕೆ. ಫಸ್ಟ್ ಒಂದು ಬಂದುಬಿಟ್ಟು ಆ್ಯಸ್ ಯೂಶುವಲ್ ಪ್ರಿಂಟ್ F ಡಬಲ್ ಕೋಟ್ಸ್ನಲ್ಲಿ %S ಯೂಸ್ ಮಾಡ್ಕೊಳ್ತೀವಿ ಇಲ್ಲಿ. ಓಕೆ, %S ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ಬೋದು, ನೇಮ್ ಅಂತ ಕೊಟ್ಬಿಟ್ಟು ಇದನ್ನ ಪ್ರಿಂಟ್ ಮಾಡಿಸಬಹುದು. ಈ ರೀತಿ ಕೂಡ ನಾನು ಏನು ಮಾಡ್ಬೋದು, ಪ್ರಿಂಟ್ ಮಾಡಿಸ್ಬೋದು. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಬರಲ್ಲ. ಇದನ್ನ ರನ್ ಮಾಡಿಬಿಟ್ಟು ನೋಡೋಣ. ರನ್ ಮಾಡಿಬಿಟ್ಟು ನೋಡಿದಾಗ ಇಲ್ಲಿ ನೋಡ್ಬೋದು ವಾಜಿದ್ ಅಂತ ಏನಾಗ್ತಾ ಇದೆ, ಪ್ರಿಂಟ್ ಆಗ್ತಾ ಇದೆ. ಓಕೆ, ಲಾಸ್ಟ್ನಲ್ಲಿ ನಾ /0ನೇ ಯೂಸ್ ಮಾಡ್ಕೊಂಡಿದ್ದೆ, ಬಟ್ /0 ಬರ್ತಾ ಇಲ್ಲ. ಓಕೆ, ಏನಕ್ಕೆ ಅಂದರೆ ಅದು ಗೊತ್ತಾಗುತ್ತೆ ಕಂಪೈಲರ್ಗೆ ಇದು ನಲ್ ಅಂತ. ಓಕೆ, ಸೊ ನಲ್ ಅಂತ ಗೊತ್ತಾದ ತಕ್ಷಣ ಅದನ್ನ ಏನು ಮಾಡಲ್ಲ, ಪ್ರಿಂಟ್ ಮಾಡ್ಸಲ್ಲ. ಇಲ್ಲಿಗೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊತ್ತೆ, ಇಲ್ಲಿಗೆ ನಂದು ಸ್ಟ್ರಿಂಗ್ ಎಂಡ್ ಆಗಿದೆ ಅಂತ. ಇದು ಬಂದುಬಿಟ್ಟು ಫಸ್ಟ್ ವೇ ನಾವು ಯಾವ ರೀತಿ ಸ್ಟ್ರಿಂಗ್ನ ಸ್ಟೋರ್ ಮಾಡಿಸ್ತೀವಿ, ಇನಿಷಿಯಲೈಸ್ ಮಾಡ್ತೀವಿ ಅಂತ. ಇನ್ನೊಂದು ವೇ ಬರುತ್ತೆ, ಅದು ಬಂದುಬಿಟ್ಟು ಇನ್ನೊಂದು ವೇ ಕ್ಯಾರ್ ನೇಮ್ 2 ಅಂತ ಯೂಸ್ ಮಾಡ್ಕೊಳ್ತೀನಿ. ಇದ್ರದ್ದು ಸೈಜ್ ಕೂಡ 10 ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಕ್ಯಾರ್ ಸ್ಪೆಲ್ಲಿಂಗ್ ತಪ್ಪು ಬರೆದ್ಬಿಟ್ಟಿದೆ ನೀವು, ವೇಟ್ ಅ ಮಿನಿಟ್. ಓಕೆ, ಕ್ಯಾರ್ ನೇಮ್ 2 ಅಂತ ಕೊಟ್ಟೆ. ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಇಕ್ಕೋಷ್ಟು ಅಂತ ಕೊಟ್ಬಿಟ್ಟು ಡಬಲ್ ಕೋಟ್ಸ್ನಲ್ಲಿ ನಾನು HSCKER ಹ್ಯಾಕರ್ ಅಂತ ಕೊಟ್ಬಿಟ್ಟು ಸೆಮಿಕೊಲನ್ ಕೊಡ್ಬೋದು. ಈ ರೀತಿ ಕೂಡ ನಾವು ಏನು ಮಾಡ್ಬೋದು, ಸ್ಟ್ರಿಂಗ್ನ ಸ್ಟೋರ್ ಮಾಡಿಸ್ಬೋದು. ಫಸ್ಟ್ ವೇ ಈ ರೀತಿ ಸ್ಟ್ರಿಂಗ್ನ ನಾವು ಸ್ಟೋರ್ ಮಾಡಿಸ್ಬೋದು. ಅದನ್ನ ಬಿಟ್ಟರೆ ನಾವು ಈ ರೀತಿ ಸ್ಟ್ರಿಂಗ್ನ ಸ್ಟೋರ್ ಮಾಡಿಸ್ಬೋದು. ವೇಟ್ ಅ ಮಿನಿಟ್ ಡುಡ್, ನೀ ಏನು ಹೇಳಿದೆ /0ನ ಯೂಸ್ ಮಾಡ್ಕೋಬೇಕಾಗುತ್ತೆ, ಅವಾಗ ಏನಾಗುತ್ತೆ ನಮ್ಮ ಕಂಪೈಲರ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು ಒಂದು ಸ್ಟ್ರಿಂಗ್ ಅಂತ. ಬಟ್ ನೀನು ಇದರಲ್ಲಿ /0ನ ಯೂಸ್ ಮಾಡ್ಕೊಂಡೇ ಇಲ್ಲ. ಸೊ ನೀ ಇದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀಯ ಇದನ್ನ ಸ್ಟ್ರಿಂಗ್ ಅಂತ ಹೇಳ್ಬೋದು. ಡಬಲ್ ಕೋಟ್ಸ್ನಲ್ಲಿ ನಾವೇನಾದರೂ ಕೊಟ್ಟರೆ ನಮ್ಮ ಕಂಪೈಲರ್ ಆಟೋಮೆಟಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ, ಅಫ್ಕೋರ್ಸ್ ಇಟ್ಸ್ ಅ ಸ್ಟ್ರಿಂಗ್ ಅಂತ. ಓಕೆ, ಸೊ ನೀವೇನಾದರೂ ಫ್ಲವರ್ ಬ್ರಾಕೆಟ್ಸ್ ಮುಖಾಂತರ ಅರೇನ ಯಾವ ರೀತಿ ಸ್ಟೋರ್ ಮಾಡ್ತಾ ಇದ್ರೋ ಆ ರೀತಿ ಸ್ಟೋರ್ ಮಾಡ್ತಾ ಇದ್ದೀರಾ ಅಂತಂದರೆ ಎಂಡ್ನಲ್ಲಿ /0ನ ಯೂಸ್ ಮಾಡ್ಕೋಬೇಕಾಗತ್ತೆ. ನೀವು ಡೈರೆಕ್ಟ್ಲಿ ಡಬಲ್ ಕೋಟ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಟ್ರಿಂಗ್ನ ಸ್ಟೋರ್ ಮಾಡಿದ್ರೆ /0 ಅವಶ್ಯಕತೆ ಇರಲ್ಲ. ಕಂಪೈಲರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಆ ಸ್ಟ್ರಿಂಗ್ ಎಂಡ್ನಲ್ಲಿ ತಾನೇ ಒಂದು /0 ಅದು ಆ್ಯಡ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಹಂಗಂತ /0 ಇಲ್ಲ ಅಂತಲ್ಲ, ಹ್ಯಾಕರ್ ಒಳಗಡೆ ಇರುತ್ತೆ, ಬಟ್ ಕಂಪೈಲರ್ ತಾನೇ ಆಟೋಮೆಟಿಕಲಿ ಅದು ಆ್ಯಡ್ ಮಾಡ್ಕೊಳ್ಳುತ್ತೆ ಒಂದು /0ನ. ಓಕೆ, ಸೊ ಈ ರೀತಿನೂ ಕೂಡ ನಾವು ಏನು ಮಾಡಿಸ್ಬೋದು, ಸ್ಟೋರ್ ಮಾಡಿಸಬಹುದು. ಓಕೆ, ಹೇಳಿದೆ ಪ್ರಿಂಟ್ ಮಾಡಿಸೋದಕ್ಕೆ ನಮ್ಮ ಹತ್ರ ಏನಿರುತ್ತೆ 2 ವೇಸ್ ಇದಾವೆ ಪ್ರಿಂಟ್ ಮಾಡಿಸೋದು ಕೂಡ. ಒಂದು ಬಂದ್ಬಿಟ್ಟು ಪ್ರಿಂಟ್ F %S, ಆದಮೇಲೆ ನಾ ಏನು ಮಾಡ್ಬೋದು, ವೇರಿಯಬಲ್ ನೇಮ್ನ ಕೊಟ್ಬಿಟ್ಟು ಪ್ರಿಂಟ್ ಮಾಡಿಸಬಹುದು. ಇನ್ನೊಂದು ವೇ ಏನಪ್ಪ ಅಂತಂದರೆ ಒಂದು ಫಂಕ್ಷನ್ ಬರುತ್ತೆ PUTS ಅಂತ. ಓಕೆ, PUTS ಬೇಸಿಕಲಿ ಏನು ಮಾಡುತ್ತೆ ಅಂದರೆ ನಮ್ಮದು ಸ್ಟ್ರಿಂಗ್ ಏನಿದೆ ಅದನ್ನು ಡಿಸ್ಪ್ಲೇ ಮಾಡಿಸುತ್ತೆ. ಓಕೆ, ಸೊ ಈ ಫಂಕ್ಷನ್ ಬಂದ್ಬಿಟ್ಟು ನಮ್ಮದು stdio.h ಲೈಬ್ರರಿಯಿಂದ ಡಿರೈವ್ ಮಾಡ್ತಾರೆ. ಅಂದರೆ ಇದು ಆಲ್ರೆಡಿ ಇದೆ, ಇನ್ಬಿಲ್ಟ್ ಫಂಕ್ಷನ್ ಇದು. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಸ್ಟ್ರಿಂಗ್ಸ್ನ ಏನು ಮಾಡ್ಬೋದು, ಡಿಸ್ಪ್ಲೇ ಮಾಡಿಸ್ಬಹುದು. ಇಲ್ಲಿ ನಾನು ಏನು ಮಾಡ್ತೀನಿ ಇವಾಗ ನೇಮ್ 2 ಅಂತ ಕೊಟ್ಬಿಟ್ಟು ಸೆಮಿಕೊಲನ್ ಕೊಟ್ಬಿಟ್ಟು ಸೇವ್ ಮಾಡಿಬಿಟ್ಟು ಇದನ್ನ ರನ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ವಾಜಿದ್ ಅಂತ ಪ್ರಿಂಟ್ ಆಗುತ್ತೆ, ಅದಾದಮೇಲೆ ಹ್ಯಾಕರ್ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ಹ್ಯಾಕರ್ ಎದ್ರ ಮುಖಾಂತರ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ, ನಾನು PUTS ಅನ್ನುವಂಥ ಒಂದು ಫಂಕ್ಷನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಹ್ಯಾಕರ್ನ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ. ಓಕೆ, ನೆನಪಿರಲಿ PUTS ಬರೀ ಸ್ಟ್ರಿಂಗ್ ವ್ಯಾಲ್ಯೂಸ್ನ ಮಾತ್ರ ಪುಟ್ ಮಾಡಿಸುತ್ತೆ, ಅಂದರೆ ಡಿಸ್ಪ್ಲೇ ಮಾಡಿಸುತ್ತೆ. ಓಕೆ, ಸೊ ರನ್ ಮಾಡೋಣ. ಓಕೆ, ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರನ್ ಮಾಡಬಾರ್ದು ಬೇಸಿಕಲಿ. ಓಕೆ, ಐ ಆಮ್ ಸಾರಿ ಫಾರ್ ದಟ್. ಇನ್ನೊಂದ್ಸತಿ ರನ್ ಮಾಡೋಣ. ಇಲ್ಲಿ ನೋಡ್ಬೋದು ವಾಜಿದ್ ಹ್ಯಾಕರ್ ಅಂತ ಬರ್ತಾ ಇದೆ. ಓಕೆ, ಯಾವುದೇ ರೀತಿ ಆದಂಥ ನಮ್ಮದು ಏನು ಸಿಗ್ತಾ ಇಲ್ಲ, / ಅಂದರೆ ನ್ಯೂ ಲೈನ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ %S ನಾವೇನು ಮಾಡ್ಕೊಳ್ಳೋಣ, /n ಯೂಸ್ ಮಾಡ್ಕೊಂಬಿಟ್ಟು ರನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ವಾಜಿದ್ ಹ್ಯಾಕರ್ ಅಂತ ನಮಗೆ ಸಿಗ್ತಾ ಇದೆ. ಓಕೆ, ಆಲ್ ರೈಟ್, ವಾಜಿದ್ ಹ್ಯಾಕರ್ ಅಂತ ಏನಾಯಿತು ನಮಗೆ ಸಿಗ್ತಾ ಇದೆ ಇಲ್ಲಿ. ರೈಟ್, ಸೊ ಇದನ್ನು ಲೋ ಮಾಡ್ಕೊಂಬಿಟ್ಟು ಇವಾಗ ಏನು ಮಾಡ್ಕೊಳ್ಳೋಣ ಅಂತಂದರೆ, ಇವಾಗ ಗೊತ್ತಾಯಿತು 2 ವೇಸ್ ಗೊತ್ತಾಯಿತು ಯಾವ ರೀತಿ ಇನಿಷಿಯಲೈಸ್ ಮಾಡ್ಕೊಳ್ತೀವಿ ಏನು ಎತ್ತ ಅಂತ. ಓಕೆ, ಇವಾಗ ಇನ್ಪುಟ್ ತೊಗೊಳ್ಳೋದು ಹೆಂಗೆ ಸ್ಟ್ರಿಂಗ್ನ,
ಸ್ಟ್ರಿಂಗ್ನ ಇನ್ಪುಟ್ ತಗೊಳ್ಳೋದಕ್ಕೂ ಕೂಡ 2 ways ಇದಾವೆ. ಓಕೆ, ಸೊ ಆ 2 ways ಯಾವುವು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ, ಇಲ್ಲಿ ಇನ್ನೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ, char ಅಂತ. ಸೊ ಅದು ಬಂದ್ಬಿಟ್ಟು ನೇಮ್ 3 ಅಂತ ಇಟ್ಕೊಳ್ಳೋಣ. ಇದ್ರದ್ದು ಸೈಜ್ ಕೂಡ 10 ಅಂತ ಕೊಡ್ತೀನಿ. 10 ಅಂತ ಕೊಟ್ಬಿಟ್ಟು ಇಲ್ಲಿ ಏನು ಮಾಡ್ಕೊಳ್ಳೋಣ, ಈಕ್ವಲ್ಸ್ ಟು ಕೊಟ್ಬಿಟ್ಟು, ಸಾರಿ ಇದನ್ನಷ್ಟೇ ಏನು ಮಾಡ್ಕೊಳ್ಳೋಣ, ಸೆಮಿಕೋಲನ್ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ನೇಮ್ 3ನಲ್ಲಿ ನಾ ಏನಾದ್ರೂ ಸ್ಟೋರ್ ಮಾಡಿಸ್ಬೇಕು ಅಂದರೆ ನಾ ಏನು ಯೂಸ್ ಮಾಡ್ಕೋಬೋದು ಅಂದರೆ scanf ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪರ್ಸೆಂಟೇಜ್ ಎಸ್ ಅಂತ ಕೊಟ್ಬಿಟ್ಟು ಅದು ಆದಮೇಲೆ ಆಂಪರ್ಸೆಂಟ್ ಅಡ್ರೆಸ್ ಆಫ್ ನೇಮ್ 3 ಅಂತ ಕೊಟ್ಟು ನಾನಿಲ್ಲಿ ಸೇವ್ ಮಾಡಿಸ್ಬೋದು. ಅಂದರೆ ಯೂಸರ್ ಕಡೆಯಿಂದ ಇನ್ಪುಟ್ ತೊಗೋಬೋದು. ಅದಾದಮೇಲೆ ನಾನು ಏನು ಮಾಡ್ಬೋದು, ಪುಟ್ ಮಾಡಿಸ್ಬೋದು. ಪುಟ್ ಎಸ್ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ, ನಾನು ನೇಮ್ 3ನ ಪುಟ್ ಮಾಡಿಸ್ತೀನಿ, ನೇಮ್ 3. ಓಕೆ, ನೇಮ್ 3 ಏನೇ ಬಂದಿರಲಿ ಅದನ್ನು ಏನು ಮಾಡಿಸ್ತೀನಿ, ಡಿಸ್ಪ್ಲೇ ಮಾಡಿಸ್ತೀನಿ. ಓಕೆ, ಸೊ ಇದು ಫಸ್ಟ್ ವೇ ಆಯಿತು ನಾವು ಇನ್ಪುಟ್ ತೊಗೊಳೋದಕ್ಕೆ, ಯೂಸರ್ ಕಡೆಯಿಂದ ಇನ್ಪುಟ್ ತೊಗೊಳೋದಕ್ಕೆ. ಓಕೆ, ಸೊ ಇದನ್ನ ರನ್ ಮಾಡೋಣ. ರನ್ ಮಾಡಿದಾಗ ನೋಡ್ಬೋದು, ಓಕೆ ಸಮಥಿಂಗ್ ವೆಂಟ್ ರಾಂಗ್ ಓವರ್ ಹಿಯರ್. ಓಕೆ, ಮತ್ತೆ ನಾನು ಅದೇ ಸೇಮ್ ಮಿಸ್ಟೇಕ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿಬಿಟ್ಟು ರನ್ ಮಾಡಬಾರ್ದು, ಡೈರೆಕ್ಟ್ಲಿ ರನ್ ಮಾಡಬೇಕು. ಓಕೆ, ಸೊ ಇದನ್ನ ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಬಿಟ್ಟು ರನ್ ಮಾಡ್ಸೋಣ. ರನ್ ಮಾಡ್ಸೋಕೆ ವಾಜಿದ ಹ್ಯಾಕರ್ ಅಂತ ಬಂತು. ಹ್ಯಾಕರ್ ಅಂತ ಬಂತು. ಅದಾದಮೇಲೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಥರ್ಡ್ ನೇಮ್ ಲೈಕ್ SSCRIPT ಸ್ಕ್ರಿಪ್ಟ್ KIDDI ಸ್ಕ್ರಿಪ್ಟ್ ಕಿಡಿ ಅಂತ ಕೊಟ್ಟೆ. ಎಂಟರ್ ಕೊಟ್ಟೆ. ಸ್ಕ್ರಿಪ್ಟ್ ಅಷ್ಟೇ ರನ್ ಆಗ್ತಾ ಇದೆ. ಸ್ಕ್ರಿಪ್ಟ್ ಅಷ್ಟೇ ಸಿಕ್ತು. ನಲ್ ಅಂದರೆ ನಾನು ಸ್ಪೇಸ್ ಕೊಟ್ಟಾಗ ಏನಾಯಿತು ಅಂದರೆ ಬ್ರೇಕ್ ಆಗ್ಬಿಡ್ತು. ಓಕೆ, ಸೊ ನನ್ನ ಸ್ಪೇಸ್ನ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಫಸ್ಟ್ ಸ್ಟ್ರಿಂಗ್ ಏನಿತ್ತು ಅದನ್ನು ಮಾತ್ರ ಅದು ಏನು ಮಾಡ್ತು ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ತು. ಓಕೆ, ಸ್ಟ್ರಿಂಗ್ನಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ, ಸ್ಪೇಸ್ ವ್ಯಾಲ್ಯೂನ ಕೊಡೋಕೆ ಆಗಲ್ಲ. ಆಲ್ ರೈಟ್, ಸೊ ಇವಾಗ ಏನಾಗ್ತಾ ಇದೆ, ಇದು ಸ್ಪೇಸ್ನ ತಗೊಳ್ತಾ ಇಲ್ಲ. ಇನ್ಪುಟ್ ಆಗಿ ಇದೇನು ಮಾಡ್ತಾ ಇಲ್ಲ, ಸ್ಪೇಸ್ನ ತಗೊಳ್ತಾ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾವು ಇನ್ಪುಟ್ ಆಗಿ ಸ್ಪೇಸ್ನು ಕೂಡ ತಗೋಬೇಕು ಅಂತಂದರೆ ನಾನು ಏನು ಮಾಡ್ಬೋದು ಅಂದರೆ ಇಲ್ಲಿ ಜಸ್ಟ್ ಸ್ಕ್ಯಾನ್ಎಫ್ನ ಕಮೆಂಟ್ ಔಟ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಗೆಟ್ ಎಸ್ ಅಂತ ಕೊಡ್ತೀನಿ. ಗೆಟ್ ಎಸ್ ಅಂತ ಕೊಟ್ಬಿಟ್ಟು ಅದರೊಳಗಡೆ ನೇಮ್ 3ನ ಕೊಡ್ತೀನಿ. ಓಕೆ, ಸೊ ನೇಮ್ 3ನ ಇದೇನು ಮಾಡುತ್ತೆ, ಬೇಸಿಕಲಿ ಗೆಟ್ ಮಾಡ್ಕೊಳುತ್ತೆ, ಇನ್ಪುಟ್ ಆಗಿ ತೊಗೊಳುತ್ತೆ. ಓಕೆ, ಸೊ ಇದನ್ನ ರನ್ ಮಾಡೋಣ. ರನ್ ಮಾಡಿದಾಗ ಮೇಲೆ ತೊಗೊಂಡೋಗೋದು. ಓಕೆ, ಸಮಥಿಂಗ್ ವೆಂಟ್ ರಾಂಗ್. ಸೇವ್ ಆ್ಯಂಡ್ ರೀರನ್. ಓಕೆ, ಇಲ್ಲಿ ಬಂದಿದೆ. ಇವಾಗ ಇಲ್ಲಿ ಕೊಟ್ಟು ನೋಡೋಣ, SSCRIPT ಸ್ಕ್ರಿಪ್ಟ್ KIDDI ಸ್ಕ್ರಿಪ್ಟ್ ಕಿಡಿ ಅಂತ ಕೊಟ್ಟೆ. ಇವಾಗ ನೋಡ್ಬೋದು ಇದು ಸ್ಕ್ರಿಪ್ಟ್ ಕಿಡಿ ಅಂತ ಕಂಪ್ಲೀಟ್ ಆಗಿ ಏನು ಮಾಡ್ತಾ ಇದೆ, ಇನ್ಪುಟ್ ಆಗಿ ತಗೊಳ್ತಾ ಇದೆ. ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಗೆಟ್ ಎಸ್. ಓಕೆ, ನೀವು ಸೆಂಟರ್ನಲ್ಲಿ ಏನಾದರೂ ಸ್ಪೇಸ್ ಕೊಟ್ಟರೂ ಕೂಡ ಅದು ಏನು ಮಾಡುತ್ತೆ ಅಂದರೆ ಇನ್ಪುಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಬಟ್ ಸ್ಕ್ಯಾನ್ಎಫ್ ಏನಿದೆ ಅದು ನೀವು ಎಲ್ಲಿ ತನಕ ಅಕ್ಸೆಪ್ಟ್ ಮಾಡ್ಕೊಳುತ್ತೆ ಅಂದರೆ ಒಂದು ಸ್ಟ್ರಿಂಗ್ನ ಎಲ್ಲಿವರೆಗೂ ಅದಕ್ಕೆ ಸ್ಪೇಸ್ ಸಿಗಲ್ವೋ ಅಲ್ಲಿವರೆಗೂ ಮಾತ್ರ ಸ್ಟ್ರಿಂಗ್ನ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಗೆಡೆಸ್ ಏನು ಮಾಡುತ್ತೆ ಅಂದರೆ ಅದನ್ನು ಸ್ಟ್ರಿಂಗ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಆ ಒಂದು ಸ್ಪೇಸ್ನು ಕೂಡ ಅದು ಸ್ಟ್ರಿಂಗ್ ಆಗಿ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಇನ್ಪುಟ್ ತೊಗೊಳುತ್ತೆ. ಬಟ್ ಸ್ಕ್ಯಾನ್ಎಫ್ನಲ್ಲಿ ಯಾವಾಗ ಫಸ್ಟ್ ಸ್ಪೇಸ್ ಸಿಗುತ್ತೋ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಅಲ್ಲಿವರೆಗೂ ಏನು ಇನ್ಪುಟ್ ಸಿಕ್ಕಿರುತ್ತೋ ಅದನ್ನು ಮಾತ್ರ ಸ್ಟ್ರಿಂಗ್ ಆಗಿ ತೊಗೊಳುತ್ತೆ. ಓಕೆ, ಇದೊಂದು ಡಿಫ್ರೆನ್ಸ್ ಅಂತ ಹೇಳ್ಬೋದು ಸ್ಕ್ಯಾನ್ಎಫ್ಗೆ ಆಮೇಲೆ ಗೆಟೆಸ್ಗೆ. ಸ್ಟ್ರಿಂಗ್ನ ನಾವು ಇನ್ಪುಟ್ ಆಗಿ ತೊಗೊಳೋದಕ್ಕೆ ಏನು ಮಾಡ್ಬೋದು, ಗೆಟೆಸ್ನ ಯೂಸ್ ಮಾಡ್ಕೋಬೋದು. ಸ್ಟ್ರಿಂಗ್ನ ಔಟ್ಪುಟ್ ಮಾಡಿಸೋದಕ್ಕೆ ಏನು ಮಾಡ್ಬೋದು, ನಾವು ಪುಟೆಸ್ನ ಯೂಸ್ ಮಾಡ್ಕೋಬೋದು. ಇವಾಗ ನಾವು ಇಟರೇಟ್ ಮಾಡಬಹುದಾ, ಇದೊಂದು ಮೇನ್ ಕ್ವಶನ್ ಆಗುತ್ತೆ. ಸ್ಟ್ರಿಂಗ್ನ ನಾವು ಇಟರೇಟ್ ಮಾಡ್ಬೋದಾ, ಮಾಡೋಕ್ಕೆ ಆಗಲ್ವಾ ಅಂತ. ಅಫ್ಕೋರ್ಸ್ ನಾವು ಸ್ಟ್ರಿಂಗ್ನ ಇಟರೇಟ್ ಮಾಡ್ಬೋದು. ಇಟರೇಟ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಫಾರ್ ಲೂಪ್ನ ಯೂಸ್ ಮಾಡ್ಕೋಬೋದು. ಲೈಕ್ ಫಾರ್ ಅಂತ ಕೊಟ್ಬಿಟ್ಟು ಇಂಟ್ I = 0. ಸೊ ಕೌಂಟ್ನೆಲ್ಲ ಏನು ಮಾಡ್ತೀನಿ ಅಂದರೆ 4 ಅಂತ ಕೊಡ್ತೀನಿ. 4 ಅಥವಾ ಓಕೆ 4 ಅಂತ ಕೊಟ್ಟೆ. 4 ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ, ನಾನು ನೇಮ್ 2ನ ಇಟ್ರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ರಿಂಟ್ ಎಫ್ ಯೂಸ್ ಮಾಡ್ಕೊಂಬಿಟ್ಟು ಪರ್ಸೆಂಟೇಜ್ ಎಸ್ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ, ನೇಮ್ 2 ಸ್ಕ್ವೇರ್ ಬ್ರ್ಯಾಕೆಟ್ಸ್ನಲ್ಲಿ I ಅಂತ ಕೊಟ್ಬಿಟ್ಟು ನಾನು ಸೆಮಿಕೋಲನ್ ಕೊಡ್ತೀನಿ. ಪರ್ಸೆಂಟೇಜ್ ಎಸ್ ಆದಮೇಲೆ ಒಂದು ಏನು ಮಾಡ್ಕೊಳ್ಳೋಣ, /n ಯೂಸ್ ಮಾಡ್ಕೊಳ್ಳೋಣ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ಏನಾಗುತ್ತೆ ಹೊಸ ಲೈನಲ್ಲಿ ಪ್ರಿಂಟ್ ಆಗುತ್ತೆ. ಇಷ್ಟು ಕೊಟ್ಬಿಟ್ಟು ನಾನು ಇದನ್ನ ರನ್ ಮಾಡಿದ್ರೆ ಏನಾಗುತ್ತೆ, ಲೆಟ್ ಮಿ ಸಿ. ಓಕೆ, ಹ್ಯಾಕರ್ ಅಂತ ಬರ್ತಾ ಇದೆ. ಇಲ್ಲಿ ನಾನು SSCRIPT ಸ್ಕ್ರಿಪ್ಟ್ KIDDI ಸ್ಕ್ರಿಪ್ಟ್ ಕಿಡಿ ಅಂತ ಕೊಟ್ಟೆ. ಇದು ಸ್ಕ್ರಿಪ್ಟ್ ಕಿಡಿನ ತೊಗೊಳ್ತು. ಅದಾದಮೇಲೆ ಮತ್ತೆ ಏನೋ ಕೇಳ್ತಾ ಇದೆ. ವಾಟ್ ವೆಟ್ ರಾಂಗ್, ಲೆಟ್ ಮಿ ಚೆಕ್. ಐ ಆಮ್ ಸಾರಿ, ಪರ್ಸೆಂಟೇಜ್ ಎಸ್ನ ಯೂಸ್ ಮಾಡ್ಕೋಬಾರ್ದು ನಾನು ಆ್ಯಕ್ಚುಲಿ ಸಿಂಗಲ್ ಕೋಟ್ನಲ್ಲಿ. ಓಕೆ, ಸೊ ಪರ್ಸೆಂಟೇಜ್ ಎಸ್ ಬದಲಾಗಿ ನಾನು ಏನು ಯೂಸ್ ಮಾಡ್ಕೋಬೇಕಾಗುತ್ತೆ, ಕ್ಯಾರೆಕ್ಟರ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಯಾಕೆಂದರೆ ಒಂದೊಂದೇ ಕ್ಯಾರೆಕ್ಟರ್ನ ತೊಗೊಳ್ತಾ ಇದ್ದೀನಿ ನಾ, ರೈಟ್. ಐ ಆಮ್ ಸಾರಿ ಫಾರ್ ದ್ಯಾಟ್. ಐ ಆಮ್ ಸಾರಿ. ಸೇವ್ ಮಾಡ್ಕೊಳ್ಳೋಣ, ರೀರನ್ ಮಾಡ್ಕೊಳ್ಳೋಣ. ರೀರನ್ ಮಾಡ್ಕೊಂಬಿಟ್ಟು ಹ್ಯಾಕರ್ ಅಂತ ಇದೆ. ಇಲ್ಲಿ ಏನು ಮಾಡ್ಕೊಳ್ಳೋಣ, SSCRIPT ಸ್ಕ್ರಿಪ್ಟ್ KIDDI ಸ್ಕ್ರಿಪ್ಟ್ ಕಿಡಿ ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟೆ. ಇವಾಗ ನೋಡ್ಬೋದು VAJE
ಬೇಸಿಕಲಿ ಏನಾಯಿತು ಅಂದರೆ ನಮ್ಮದು ಫಸ್ಟ್ VAJED ಸಮಥಿಂಗ್ ಅಂತ ಇತ್ತಲ್ಲ, ಇದೇನು ಮಾಡ್ತಾಯಿದೆ, ಇಟರೇಟ್ ಮಾಡ್ತಾಯಿದೆ. ಇಲ್ಲಿ ನೀವು ನೇಮ್ 2 ಕೂಡ ಕೊಡ್ಬೋದು. ನೇಮ್ 2ನ ಕೊಟ್ಬಿಟ್ಟು ಎಂಟರ್ ಕೊಟ್ಬಿಟ್ಟು ಇದು ರನ್ ಮಾಡಿಬಿಟ್ಟು ಇಲ್ಲೇನು ಮಾಡ್ತೀನಿ, ಮತ್ತು ನಾನು ಸಮಥಿಂಗ್ ವ್ಯಾಲ್ಯೂಸ್ನ ಕೊಟ್ಬಿಟ್ಟು ಎಂಟರ್ ಕೊಟ್ಟೆ. ಸೊ HACK ಹ್ಯಾಕ್ ನಮ್ಮದು ಸೆಕೆಂಡ್ ಏನು ವೇರಿಯೇಬಲ್ ಇತ್ತು, ಏನು ಸ್ಟ್ರಿಂಗ್ ಇತ್ತೋ ಅದನ್ನು ಇದು ಏನು ಮಾಡ್ತು, ಇಟರೇಟ್ ಮಾಡ್ತು. ಅದೇ ರೀತಿ ನೇಮ್ 3ನ ಕೂಡ ಇದು ಇಟರೇಟ್ ಮಾಡುತ್ತೆ. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಬರೋಲ್ಲ. 3 ಕೊಟ್ಬಿಟ್ಟು ಸೇವ್ ಮಾಡ್ಕೊಳ್ಳೋಣ, ಎಂಟರ್ ಕೊಡೋಣ. ಓಕೆ, ಎಂಟರ್ ಕೊಟ್ಬಿಟ್ಟು ನೇಮ್ 3ನಲ್ಲಿ ಏನು ಕೊಡ್ತೀನಿ ಈ ಸತಿ, SCRIPTKIDDI ಸ್ಕ್ರಿಪ್ಟ್ ಕಿಡಿ ಅಂತ ಕೊಟ್ಟರೆ ನೋಡ್ಬೋದು SCRI ವರೆಗೂ ಇದೇನಾಗ್ತಾಯಿದೆ, ಇಟರೇಟ್ ಮಾಡ್ತಾಯಿದೆ. ಈ ರೀತಿ ನಾವೇನು ಮಾಡ್ತೀವಿ, ಸ್ಟ್ರಿಂಗ್ನ ಯೂಸ್ ಮಾಡ್ಕೊಳ್ತೀವಿ ಸಿ ಪ್ರೋಗ್ರಾಮಿಂಗ್ನಲ್ಲಿ. ಓಕೆ, ನಿಮಗೆ ಇವತ್ತು 2 ಹೊಸ ಫಂಕ್ಷನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಲೈಕ್ ಪುಟ್ ಎಸ್ ಆಗಿರ್ಬೋದು, ಗೆಟ್ ಎಸ್ ಆಗಿರ್ಬೋದು. ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಪುಟ್ ಎಸ್ ಆಮೇಲೆ ಗೆಟ್ ಎಸ್ ಅಂತ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿರುತ್ತೆ ನಿಮಗೆ, ಯಾವ ರೀತಿ ಸ್ಟ್ರಿಂಗ್ನ ಯೂಸ್ ಮಾಡ್ಕೊಳ್ತೀವಿ ಏನು ನಮ್ಮ ಸಿ ಪ್ರೋಗ್ರಾಮಿಂಗ್ನಲ್ಲಿ ಅಂತ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ಮಾಡೋಣ, ಸ್ಟ್ರಿಂಗ್ ರಿಲೇಟೆಡ್ ಕೆಲವೊಂದಿಷ್ಟು ಫಂಕ್ಷನ್ಸ್ಗಳಿದ್ದಾವೆ, ಆ ಫಂಕ್ಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ, ಯಾವ ರೀತಿ ವರ್ಕ್ ಮಾಡ್ತವೆ, ಲೈಕ್ ಕಾನ್ಕೆಟಿನೇಷನ್ ಆಗಿರ್ಬೋದು. ಸೊ ಅವನ್ನೆಲ್ಲ ತಿಳ್ಕೊಳ್ಳೋಣ ಯಾವ ರೀತಿ ವರ್ಕ್ ಮಾಡುತ್ತೆ ಸ್ಟ್ರಿಂಗ್ನಲ್ಲಿ ಅಂತ. ಸೊ ವಿಡಿಯೋ ಶೇರ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲ್ತಾರೆ. ಜೈ ಹಿಂದ್, ವಂದೇ ಮಾತರಂ.